ನಮಸ್ಕಾರ ವೀಕ್ಷಕರೇ, ಬರ್ರಿ ನಾವು ಇವತ್ತೊಂದು ಡಿಫ್ರೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದೀವಿ. ಕಾಶ್ಯಪವನ ಅಥವಾ ಧಾತ್ರಿವನ ಅಂತಲೂ ಕರೀತಾರೆ ಇದಕ್ಕೆ. ಇದು ಇರೋದು ನೋಡ್ರಿ ಬೆಂಗಳೂರಿಂದ ತುಮಕೂರಿಗೆ ಹೋಗೋ ರೋಡು ಕ್ಯಾತ್ಸಂದ್ರ ಅಂತ ಹೇಳಿ ಒಂದು ಹಳ್ಳಿ. ಆ ಹಳ್ಳಿ ಒಳಗೆ ಅದ ರೀ. ಈ ಬೆಂಗಳೂರಿನ ಸಿಟಿ ಲೈಫಿಗೆ ಬೇಸತ್ತು ಒಂದು ಹಳ್ಳಿ ವಾತಾವರಣ ನೋಡ್ಬೇಕಂದ್ರೆ ಇಲ್ಲಿ ಬರ್ಬೇಕು ನೋಡ್ರಿ. ಇದು ಇಂಥ ಚಂದ ಅದ ರೀ. ಇದು ಸೇಮ್ ಟು ಸೇಮ್ ನಮ್ಮ ಶಿರ್ಸಿ ಒಳಗೆ ಇದ್ದಂಗೆ ಅನ್ನಿಸ್ತ್ರಿ ನಮಗಂತೂ. ಸುತ್ತಲೂ ಅಡಿಕೆ ತೋಟ, ನಡುವ ಮನೆ, ಭಾರಿ ಮಸ್ತ್ ಅದ ರೀ ಇದು. ಇಂಥ ಚಂದ ಅನ್ನಿಸ್ತು ನಮಗಂತೂ. ಒಂದು ದಿವಸ ಹೆಂಗೆ ಹೋತಂತ ಹೇಳಿ ಗೊತ್ತಾಗಲಿಲ್ಲ. ಇವರೇ ನೋಡ್ರಿ ಇಲ್ಲಿ ಓನರ್ ರವಿ ಸರ್ ಅಂತ ಹೇಳಿ. ಭಾರಿ ಒಳ್ಳೆ ಮನುಷ್ಯ ಖರೇನ. ಇದು ನೋಡ್ರಿ, ಇದು ಅವ್ರದ್ದು ದೇವ್ರ ಮನೆ ಅಂತ್ರಿ. ಫಸ್ಟ್ ಹೋದ ಕೂಡನ ಒಂದು ದೇವ್ರಿಗೆ ಮಂಗಳಾರತಿ ಮಾಡಿ ಎಲ್ಲಾರನ್ನೂ ಸ್ವಾಗತ ಮಾಡ್ಕೊಳ್ತಾರೆ ಅವರು. ಇದು ಮಂಟಪ 300 ವರ್ಷ ಹಳೇದಂತ್ರಿ. ಇವರು 7 ತಲೆಮಾರಿಂದ ಇಲ್ಲಿ ವಾಸವಾಗಿದ್ದಾರಂತ ಇಲ್ಲಿ. ಫಸ್ಟ್ ಹೋದ ಕೂಡನ ಎಲ್ಲ ನಮಗೆ ದೇವ್ರದ್ದು ಬಂದು ಮಂಗಳಾರತಿ ಮಾಡಿ ಪ್ರಸಾದ ಕೊಟ್ಟು ನಮ್ಮನ್ನೆಲ್ಲ ಸ್ವಾಗತ ಮಾಡಿಕೊಂಡ್ರು. ನಾವು ಹೋದಾಗ ಫಸ್ಟ್ ಯಾರೂ ಇರಲಿಲ್ಲ ರೀ. ಆಮೇಲೆ ನೋಡ್ರಿ ಎಷ್ಟು ಜನ ಆಗ್ಬಿಟ್ಟಾರ ಇಲ್ಲಿ. ದಿನಕ್ಕೆ 60 ಜನರಿಗೆ ಅಷ್ಟೇ ಅವಕಾಶ ಅಂತ್ರಿ ಇಲ್ಲಿ ಇವ್ರದ್ದು. ಫಸ್ಟ್ ನಾವು ಹೋದ ಕೂಡನ ಇದೆಲ್ಲ ಆದ ಕೂಡನ ಫಸ್ಟ್ ನಾಷ್ಟಕ್ಕೆ ಹಾಕಿದ್ರು ರೀ. ಎಲ್ಲ ಸಾಂಪ್ರದಾಯಿಕ ಅಡುಗೆ ನೋಡ್ರಿ. ನಮಗೆ ಒತ್ತು ಶಾವಿಗೆ, ಆಮೇಲೆ ಕಾಯಿ ಹಾಲು, ಅವಲಕ್ಕಿ ಭಾತು, ಹೀಗೆಲ್ಲ ನಮಗೆಲ್ಲ ಟಿಫಿನ್ ಹಾಕಿದ್ರು. ಟಿಫಿನ್ ಎಲ್ಲ ಆದಮೇಲೆ ನಮಗೆ ಅವ್ರ ತೋಟ ಹೆಂಗದ, ಅವ್ರದ್ದು ಅಡಿಕೆ ತೋಟದ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಕರ್ಕೊಂಡು ಹೋದರು. ಇದ ನೋಡ್ರಿ ಅವ್ರ ಅಡಿಕೆ ತೋಟ. ಅಡಿಕೆ ತೋಟಕ್ಕೆ ಒಳಗೆ ಎಲ್ಲರೂ ನಾವು ಹೋದ್ವಿ. ಆ ಅಡಿಕೆ ತೋಟದ ಒಳಗಿಂದು ಅಡಿಕೆ ಬಗ್ಗೆ, ಅಡಿಕೆ ಮರದ ಬಗ್ಗೆ ಅವ್ರ ಮಗ ಇದ್ದವರು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಯಾರಿಗೂ ಗೊತ್ತಿಲ್ಲ. ತುಂಬಾ ಎತ್ತರಕ್ಕೆ ಬೆಳೆದು ಜೋರಾಗಿ ಗಾಳಿ ಮಳೆಗೆ ಮುರಿದು ಬೀಳಬೇಕು ಅಥವಾ ನೀರಿಂದ ಸಾಯ್ಬೇಕು. ಎರಡೇ ಕಾರಣ. ನೀವೆಲ್ಲ ಅಡಿಕೆಕಾಯಿ ನೋಡಿರ್ತೀರ, ನೋಡಕ್ಕೆ ಇದೇ ತರ ಇರುತ್ತೆ. ಹಳದಿ ಹಾಗೂ ಹಸಿರು ಬಣ್ಣಕ್ಕೆ ತಿರುಗಿರುವ ಅಡಿಕೆ ಇದು ಹದವಾದ ಅಡಿಕೆ, ಅಂದ್ರೆ ನಾವು ತಿನ್ನಲು ಯೋಗ್ಯವಾದ ಅಡಿಕೆ. ಈ ತರದ ಅಡಿಕೆಕಾಯಿಗಳನ್ನ ಕೀಳ್ತಾರೆ, ಕಿತ್ತ ನಂತರ ಮೊದಲು ತಗೊಂಡೋಗಿ ಸುಲಿತಾರೆ. ಸುಲಿದ ನಂತರ ನಿಮ್ಗೆ ಮೊದಲು ಬರದೆ ಉಂಡು ಅಡಿಕೆ, ನೋಡಕ್ಕೆ ಗೋಲಿ ತರ ಇರುತ್ತೆ. ಅದನ್ನ ನಾವು ಮಧ್ಯ ಭಾಗ ಮಾಡ್ಕೊಂಡ್ರೆ ಬಟ್ಲಡಿಕೆ ಆಗುತ್ತೆ, 4 ಭಾಗಗಳು ಮಾಡ್ಕೊಂಡ್ರೆ ಚೂರು ಅಡಿಕೆ ಆಗುತ್ತೆ. ಅದರ ಮುಂದುವರಿದ ಭಾಗವೇ ಪುಡಿ ಅಡಿಕೆ, ವಿಳ್ಯದೆಲೆ ಅಡಿಕೆ ಜೊತೆ ಉಪಯೋಗಿಸುವಂತ ಅಡಿಕೆ. ಈ ತರದ ಹದವಾದ ಅಡಿಕೆಯನ್ನು ಕೀಳ್ತಾರೆ. ಕಿತ್ತ ನಂತರ ಮೊದಲು ತಗೊಂಡೋಗಿ ಸುಲಿದ ನಂತರ ಚೆನ್ನಾಗಿ ನೀರಿನಲ್ಲಿ ಬೇಯಿಸಿದ ನಂತರ ಬಿಸಿಲಿನಲ್ಲಿ ಒಣಗಿದ ನಂತರ ನಮ್ಮ ಮಾರುಕಟ್ಟೆಗಳಿಗೆ ತಂದುಕೊಡ್ತಾರೆ. ಈ ತರ ವಿಧಾನವನ್ನು ಏನಾದ್ರೂ ಮಾಡದೇ ಇದ್ರೆ ಹದವಾದ ಅಡಿಕೆ ಬಿದ್ದ ತಕ್ಷಣ ನಾವೇನಾದ್ರೂ ತಿಂದ್ರೆ ನಮ್ಗಾಗ್ಲೇ ತಲೆ ಚಕ್ಕರ್ ಬರುತ್ತೆ. ಅಡಿಕೆಯಲ್ಲಿ ಅಷ್ಟು ನಶೆಯಂಶ ಇರುತ್ತೆ. ಇದೇ ಅಡಿಕೆಕಾಯಿ ಹಣ್ಣಾದ್ರೆ ಈ ತರ ಕೇಸರಿ ಬಣ್ಣಕ್ಕೆ ತಿರುಗಿರುತ್ತೆ, ಗೋಟು ಅಂತಾನೂ ಕರೀತಾರೆ. ಇದು ಹೆಚ್ಚು ಜಲ್ದಾಪಾನ್ ಪರಾಗ್ ಮಾಡಕ್ಕೆ ಹಾಗೂ ಪೇಂಟಿಂಗ್ ಇಂಡಸ್ಟ್ರಿಗೆ ಹೆಚ್ಚು ಹೋಗುತ್ತೆ. ಪೇಂಟಿಂಗ್ ಇಂಡಸ್ಟ್ರಿಗೆ ಏನಕ್ಕೆ ಹೆಚ್ಚು ಹೋಗುತ್ತೆ ಅಂದ್ರೆ ಅಡಿಕೆಯ ಬಣ್ಣ ಒಂದು ಸಲ ನಮ್ಮ ಬಟ್ಟೆ ಮೇಲೆ ಆಗ್ಬಿಟ್ರೆ ನೀವು ಯಾವುದೇ ಕೆಮಿಕಲ್ ಹಾಕುತ್ತಿ ಏನ್ ಮಾಡಿದ್ರು ಹೋಗುತ್ತೆ. ಆದ್ರಿಂದ ಇದು ಹೆಚ್ಚು ಪೇಂಟಿಂಗ್ ಇಂಡಸ್ಟ್ರಿಗೆ ಹೋಗುತ್ತೆ. ಜಲ್ದಾಪಾನ್ ಪರಾಗ್ ತಿನ್ನೋರೆಲ್ಲ ನೋಡಿರ್ತೀರ, ಅಡಿಕೆಯನ್ನು ಅಗ್ದು ರಸವನ್ನು ನುಂಗಿ ಅಡಿಕೆಯನ್ನು ಉಗಿತಾರೆ. ಯಾಕೆ ಅಂತಂದ್ರೆ ಈ ಹದವಾದ ಅಡಿಕೆಗಿನ್ನ ಹೆಚ್ಚು ನಶೆಯಾಂಶ ಅಡಿಕೆಕಾಯಿನಲ್ಲಿರುತ್ತೆ. ಅದನ್ನೇನಾದ್ರೂ ತಿಂದ್ರೆ ಆಗ್ಲೇ ಬಿದ್ದೋಗ್ತಾರೆ, ಅಷ್ಟು ನಶೆಯಾಂಶ ಇರುತ್ತೆ. ನಾವು ಏನಕ್ಕೆ ಈ ತರದ ಗೋಟನ್ನು ಉಪಯೋಗಿಸ್ತೀವಿ? ನಾನು ಆಗ್ಲೇ ಹೇಳಿದೆ, ನಮ್ಮ ತೋಟದಲ್ಲಿ 170 ವರ್ಷದ ಹಳೆ ಮರ ಇದೆ ಅಂತ. ಆ ತರದ ಹಳೆ ಮರಗಳನ್ನ ಹುಡುಕಿ ಈ ತರದ ಗೋಟುಗಳನ್ನ ಬೆಳೆಸ್ಕೊಂತೀವಿ. ಬಿದ್ದ ನಂತರ ಇದರಲ್ಲೇ ಹೊಸ ಗಿಡಗಳನ್ನ ಮಾಡ್ಕೊಂತೀವಿ. ಯಾಕೆ ಅಂತ ಅಂದ್ರೆ ತನ್ನ ತಾಯಿನೇ 170 ವರ್ಷ ಬದುಕಿದೆ ಅಂದಮೇಲೆ ತನ್ನ ಮಗು ಕೂಡ ಅಷ್ಟೇ ವರ್ಷ ಬದುಕಿರುತ್ತೆ ಅಂತ ಒಂದು ಅಂದಾಜಿನಲ್ಲಿ ಹಳೆಯ ಮರಗಳಲ್ಲಿ ಹೊಸ ಗಿಡಗಳನ್ನ ಮಾಡ್ಕೊಂಡು ಹೋಗಿರುವ ಜಾಗಗಳೆಲ್ಲ ಹಾಕ್ತೀವಿ. ಇಷ್ಟು ನಾವು ಕಷಾಯಕ್ಕೆ ಹಾಕಿದ ಸೊಪ್ಪಿನ ಬಗ್ಗೆ ಅದೇ ಬದು ಮೇಲೆ ಹೋದ. ಕೆಲವರೆಲ್ಲ ರಂಗೋಲಿ ಹಾಕ, ಕೆಲವರು ಅಡುಗುಳಿ ಮನೆ ಆಡಿ, ಕೆಲವರು ಕೂತ್ಕೊಂಡು 100ರಿಂದ 300 ತನಕ ಬರೀರಿ. ಬರದ ಮೇಲೆ ರಾಗಿ ಬೀಸಕ್ ಬನ್ನಿ, ರಾಗಿ ಬೀಸಲ್ಲಿ ನೀರು ಸೇದಕ್ಕೆ ಹೋಗಿ, ನೀರು ಆದ್ಮೇಲೆ ರಂಗೋಲಿಗೆ ಹೋಗಿ. ಯಾರು ಎಲ್ಲೆಲ್ಲಿ ಬೇಕಾದ್ರೂ ಹೋಗ್ಬೋದು. ರಾಗಿ ಬೀಸಕ್ಕೆ ಹೋಗ್ಬೋದು, ನೀರು ಸೇದೋರೆಲ್ಲ ಬಾವಿ ಹತ್ರ ಹೋಗಿ, ರಂಗೋಲಿ ಹಾಕೋರು ಹೋಗಿ. ನೋಡ್ರಿ ಅವ್ರದ್ದು ಆಟಗಳು ಎಲ್ಲ ಶುರುವಾದು. ಫಸ್ಟಿಗೆ ರಾಗಿ ಬೀಸು ಸ್ಪರ್ಧೆ ಚಾಲೂ ಮಾಡಿದ್ರು ಇಲ್ಲಿ. ನೋಡ್ರಿ ಹಳೆ ಕಾಲದೆಲ್ಲ ಆಟಗಳು ನೆನಪಾದ್ರು ರೀ ನಮ್ಗಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಟ ಐತ್ರಿ, ನೀರು ಉಳಿಸಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಎಷ್ಟು ಮಜಾ ಇತ್ತಿದ ಆಟ ಅಂದ್ರೆ, ಅಲ್ಲಿ ಒಂದು ಕೊಡದಲ್ಲಿ ನೀರು ಇಟ್ಟಿರ್ತಾರೆ, ಒಂದೊಂದೇ ಲೋಟ ಪಾಸ್ ಮಾಡೋದು. ಹಿಂಗೆ ಲೈನ್ ಬೈ ಲೈನ್ 11 ಜನ 12 ಜನ ಹಿಂಗೆ ನಿಲ್ಸಿರ್ತಾರೆ. ಅವರು ಸಾವಕಾಶ ಅಂತಂದು ವಾಪಸ್ ಮತ್ತೆ ಇಲ್ಲಿ ಹಾಕೋದು. ಭಾರಿ ಇಂಟ್ರೆಸ್ಟಿಂಗ್ ಇತ್ತು ರೀ ಗೇಮ್ಸ್. ರಂಗೋಲಿ ಸ್ಪರ್ಧೆ ಇತ್ತು. ಆಮೇಲೆ ಎಲ್ಲ ಏಜ್ದವ್ರಿಗೂ ಆಡುವಂಥ ಸ್ಪರ್ಧೆಗಳೆಲ್ಲ ಇದ್ದು. ಸಣ್ಣವರು ಹಂಗೇನು ಇದ್ದಿದ್ದಿಲ್ರಿ. ಇದು ನೋಡ್ರಿ ಇವು ರಾಗಿ ಅಂತ, ರಾಗಿ ಗತ್ತೆ ಅನ್ಸೋಲ್ತಿಲ್ರಿ. ಇವು ರಾಗಿ ಮ್ಯಾಲಿಂದ ಹೊಟ್ಟೆ ತೆಗಿಲಾರತ್ರಿ ಇವು. ಆ್ಯಕ್ಚುಲಿ ಇವ ಒರಿಜಿನಲ್ ಮತ್ತು ಹೆಲ್ದಿ
ಇರೋದು ನೋಡ್ರಿ. ಇಲ್ಲಿ ನೋಡ್ರಿ ದೊಡ್ಡವರು ಸಣ್ಣವರು ಎಲ್ಲ ಸೇರಿ ಚಕ್ಕ ಆಡೋದು, ಆಮೇಲೆ ತೂಗು ಮಂಚ ಇತ್ತು, ಅದು ಹಳೆ ಕಾಲದ್ದು, ಅದ್ರ ಮೇಲೆ ಕೂತು ಆಟ ಆಡಿದರು. ಆಮೇಲೆ ಅವರು ರವಿ ಸರ್ ಸ್ವಲ್ಪ ತಮ್ಮ ಅಡಿಕೆ ಮರದ್ದು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಭಾಳ ಚಂದ ಹೇಳಿದ್ರು ನೋಡ್ರಿ. ಅಟ್ಟದ ಮೇಲೆ ಇಟ್ಕೊಂಡ್ಬಿಡ್ತೀವಿ. ಅಟ್ಟದ ಮೇಲೆ ಎಷ್ಟು ದಿವಸ ಇದ್ರು ಎಲೆ ಕೆಡೋದಿಲ್ಲ ನೋಡಿ. ಎಲ್ಲ ಈ ತರ ಜೋಡಿಸ್ತೀವಿ. 10 ಎಲೆಗಳನ್ನ ಹಾಕಿ ಜೋಡಿಸಿ ಒಣಗಿಸಿ ಎತ್ತಿಟ್ಕೊಂಡ್ಬಿಟ್ರಾಗೋಯ್ತು. ಎಷ್ಟು ದಿನ ಅಟ್ಟದ ಮೇಲೆ ಇದ್ದರೆ ಕೆಡೋದಿಲ್ಲ. ಊಟಕ್ಕೆ 1 ಗಂಟೆ ಮುಂಚೆ ನೀರ್ಗೆ ಹಾಕಿ ತೆಗೆದ್ರೆ ಮತ್ತೆ ನೋಡಿ ಎಲೆ ಹೀಗೆ ಆಗುತ್ತೆ ನೋಡಿ. ಈ ತರ ದೊಡ್ಡ ಎಲೆ ಇದ್ರೆ ಮಧ್ಯಕ್ಕೆ ಕತ್ತರಿಸಿದ್ರೆ ಇಬ್ಬರಿಗೆ ಊಟಕ್ಕೆ, ಚಿಕ್ಕದಾಗಿದ್ರೆ ಒಂದು ತಿಂಡಿಗೆ ಒಂದು ಊಟಕ್ಕೆ ಅನುಗುಣವಾಗಿ ಕತ್ತರಿಸಿ ಎಲೆಗಳನ್ನ ಬಳಸ್ಕೊಳ್ಳೋದು. ಹಿಂದಿನ ಬೆನ್ನನ್ನ ಏನಕ್ಕೆ ತೆಗೆದಾಕ್ಬಿಡ್ತೀವಿ? ಹಿಂದಿನ ಬೆನ್ನನ್ನ ತೆಗೆದೇ ಇದ್ರೆ ಎಲೆ ನೋಡಿ ಹೀಗೆ ಇರುತ್ತೆ. ಹಿಂದಿನ ಬೆನ್ನನ್ನ ತೆಗೆದಾಕ್ಬಿಟ್ರೆ ಎಲೆ ನೆಲದ ಮೇಲೆ ಈ ತರ ಮಟ್ಟವಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಹಿಂದಿನ ಬೆನ್ನನ್ನ ತೆಗೆದಾಕ್ಬಿಡ್ತೀವಿ. ಹಿಂದಿನ ಬೆನ್ನನ್ನ ತೆಗೆದು 10 ಎಲೆಗಳ ಕಟ್ಟನ್ನ ಮಾಡಿ ಚೆನ್ನಾಗಿ ಒಣಗಿಸಿ ನಾವು ಮಾರಿದ್ರೆ 1 ಎಲೆಗೆ 3 ರೂಪಾಯಿ ಕೊಡ್ತಾರೆ. ಹಿಂದಿನ ಬೆನ್ನನ್ನ ತೆಗೆದೆ ಎಲೆಯನ್ನ ಹಾಗೆ ಮಾರ್ಬಿಟ್ರೆ 2. ಹಿಂದಿನ ಬೆನ್ನನ್ನ ತೆಗೆದಾಕ್ಬಿಟ್ಟಿದೀವಿ. 10 ಎಲೆಗಳ ಹಿಂದಿನ ಬೆನ್ನನ್ನ ತೆಗೆದಿರೋದನ್ನ ಒಣಗಿಸ್ಬಿಟ್ಟು ಒಲೆ ಉರಿ ಹಾಕಿದ್ರೆ 3 ಜನ ಬಿಸಿಯಾಗಿ ಸ್ನಾನ ಮಾಡ್ಬೋದು. ಇದು ಬೇಡ ಅಂತ ಹೇಳಿ ತೋಟದೊಳಗಡೆ ಎಷ್ಟು ಬಿಟ್ರೆ 10 ದಿವಸದಲ್ಲಿ ಗೊಬ್ಬರ ಆಗೋಗುತ್ತೆ. ರೈತ ಇದನ್ನು ತಗೊಂಬಂದು ನೋಡಿ ಈ ತರ ಚಿಕ್ಕದಾಗಿ ಸಿಕ್ಕೊಳ್ಳೋದು. ಇದಕ್ಕೆ ನಾರು ಅಂತ ಕರೀತಾರೆ. ಈ ತರ ಸಿಕ್ಕೊಂಡು ತಾನು ಬೆಳೆದಿರುವಂತ ಸೊಪ್ಪಿನ ಕಂತೆಗಳ ಕಟ್ಟಕ್ಕೆ, ಭತ್ತದ ಪೈರು, ರಾಗಿಯ ಪೈರಿನ ಕಂತೆಗಳನ್ನು ಕಟ್ಟೋದಕ್ಕೆ ನೋಡಿ ದಾರವಾಗಿ ಇದನ್ನೇ ಬಳಸೋನು. ಪ್ಲಾಸ್ಟಿಕ್ ದಾರಕ್ಕೆ ಹೋಗ್ತಾನೆ ಇರಲಿಲ್ಲ. ಈ ತರ 3-4 ದಾರಗಳನ್ನ ಸೇರಿಸಿ ನೀರಿನಲ್ಲದ್ದಿ ನೋಡಿ ಈ ತರ ತಿರುಚಿಬಿಟ್ಟು ಮರದಲ್ಲಿ ಹಬ್ಬಿರುವಂತ ವೀಳ್ಯದೆಲೆ ಬಳ್ಳಿಗಳು, ಮೆಣಸಿನ ಬಳ್ಳಿಗಳನ್ನ ಕಟ್ಟೋದಕ್ಕೆ ನೋಡಿ ದಪ್ಪ ದಾರ ಇದರಲ್ಲೇ ಮಾಡ್ಕೊಂಡ್ಬಿಡೋದು. ಅಲ್ಲಿ ಬಂದಂಥ ಎಲ್ಲರಿಗೂ ಒಂದೊಂದು ಬ್ಯಾಗ್ ತರಕಾರಿ ಕೊಟ್ಟರು ನೋಡ್ರಿ. ನಮ್ಮ 4 ಅಲ್ಲ 5 ತರಕಾರಿ ಬ್ಯಾಗ್. ನನ್ನ ಮಗ ಒಬ್ಬಂಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಬಂತು. ಒಬ್ಬವನಿಗೆ ಊಟ ಸ್ವಚ್ಛ ಮಾಡಿದ್ದಕ್ಕೆ ಪ್ರೈಸ್ ಅಂತ ಹೇಳಿ ಅಕ್ಕಿನೂ ಕೊಟ್ಟರು. ಅವ್ರು ಕೆಂಪಕ್ಕಿ. ಇಷ್ಟು ತರಕಾರಿ ಕೊಟ್ಟರು ನೋಡ್ರಿ ಅವರು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಒಳ್ಳೆ ಸ್ಥಳ ಇತ್ತು. ಇಲ್ಲಿ ನೋಡ್ರಿ ಒಬ್ರಿಗೆ 1300 ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಊಟ, ತಿಂಡಿ, ಚಹಾ, ಕಾಫಿ ಎಲ್ಲ ಸೇರಿ, ಪ್ಲಸ್ ಗೇಮ್ಸ್ ಎಲ್ಲ ಸೇರಿ. ನಿಮಗೆ ಇದ್ರ ಬಗ್ಗೆ ಆನ್ಲೈನ್ದಾಗ ಎಲ್ಲೂ ಮಾಹಿತಿ ಸಿಗಂಗಿಲ್ಲ. ಇದರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೀನಿ. ಯಾರಿಗಾದರೂ ಹೋಗ್ಬೇಕನ್ಸಿದ್ರೆ ಹೋಗಿ ಬರ್ರಿ. ಅಲ್ಲಿದೆಲ್ಲ ವ್ಯೂಸ್ ಮತ್ತು ಅಲ್ಲಿ ಆಟಗಳನ್ನು ಆನಂದಿಸಿ ಬರ್ರಿ. ಆಯಿತು ವೀಕ್ಷಕರೇ, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.